ಆತ್ಮೀಯ ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು ಅವಿಭಾಜ್ಯ ಸಂಖ್ಯೆಗಳು 1 ರಿಂದ 100ರವರೆಗೆ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಪಟ್ಟಿ ಮಾಡಬಹುದೇ ಎಂಬುದರ ಬಗ್ಗೆ ಲೆಕ್ಕಾಚಾರ ಮಾಡಿ ಲೆಕ್ಕಗಳನ್ನ ಎಲ್ಲ ಬಿಡಿಸಿವ್ರಿ. ಅದು ಯಾರು ವಿಡಿಯೋ ಅದನ್ನು ನೋಡಿಲ್ಲಕ್ರಿ, ಮೇಲೆ ಐಕಾನ್ ಬಟನ್ ಕಾಣ್ತಾ ಇದ್ರೆ ಅದನ್ನ ಒತ್ತುವುದರ ಮೂಲಕ ಮೇಲೆ ಎಲ್ಲ ವಿಡಿಯೋಗಳನ್ನ ನೋಡಬಹುದು. ಹಾಗೆ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವುದರಿಂದ ಏನಾಕತ್ರಿ, ನಾವು ಹೊಸ ಹೊಸ ವಿಡಿಯೋಗಳನ್ನ ಹಾಕುವುದನ್ನ ನಿಮಗ ಜಲ್ದಿ ನೋಟಿಫಿಕೇಶನ್ ಬರ್ತೈತಿ. ಎಲ್ಲ ವಿಡಿಯೋಗಳು ನಿಮಗ ದೊರೀತಾವು. ಹಾಗಾದ್ರೆ ಇಂದಿನ ಅವಧಿಯಲ್ಲಿ ವಿದ್ಯಾರ್ಥಿಗಳೇ, ನಿಧಿಗಳು ಮತ್ತು ರಕ್ಷಿಸಲು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಐತ್ರಿ. ಸಹ ಅವಿಭಾಜ್ಯ ಸಂಖ್ಯೆಗಳು, ನಿಧಿ ರಕ್ಷಿಸಲು ಮತ್ತು ಸಹ ಅವಿಭಾಜ್ಯ ಸಂಖ್ಯೆಗಳು. ಮೊದಲು ಏನ್ ಅನ್ಕೊಂಡ್ರಿ, ಮೊದಲ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಅಂತ ಏನಂತ ನೋಡೋಣ್ರಿ. ನೋಡ್ರಿ, ಇದ ಸಹ ಅವಿಭಾಜ್ಯ ಸಂಖ್ಯೆಗಳು. ಇಲ್ಲಿ ನೋಡ್ರಿ, ಯಾವ ಜೋಡಿಗಳು ಹೆಚ್ಚು ಸುರಕ್ಷಿತ ಅಂತ ಅಂದಾರ್ರಿ. ನೋಡ್ರಿ ಮುಂದೆ ಏನೈತಿ ಕಾನ್ಸೆಪ್ಟ. ನಾವು ನಿಧಿ ಹುಡುಕುವ ಆಟಕ್ಕೆ ಪುನಃ ಹೋಗೋಣ. ಈಗ ನಿಧಿಗಳನ್ನು 2 ಸಂಖ್ಯೆಗಳ ಮೇಲೆ ಇಡಲಾಗಿದೆ. ಜಂಪ್ ಜಾಕ್ಪಾಟ್ ಅಂತ ಇತ್ರಲ್ಲ ರೀ, ಅಲ್ಲಿ ನಿಧಿಗಳನ್ನ ಇಟ್ಟಿದ್ರಿ, 2 ಸಂಖ್ಯೆಗಳ ಮೇಲೆ ಇಟ್ಟಿದ್ರಲ್ರಿ ನಿಧಿಗಳನ್ನ. ಇಲ್ಲಿ ಅದೇ ರೀತಿ 2 ಸಂಖ್ಯೆಗಳ ಮೇಲೆ ಇಟ್ಟಾರ್ರಿ ನಿಧಿಗಳನ್ನ. ಜಂಪಿ 2 ಸಂಖ್ಯೆಗಳನ್ನು ಒಂದೇ ಜಿಗಿತದ ಗಾತ್ರದಲ್ಲಿ ತಲುಪಿದರೆ ಮಾತ್ರ ನಿಧಿಯನ್ನು ಪಡೆಯುತ್ತಾನೆ. ಅಲ್ಲಿ ಒಂದು ಹೊಸ ನಿಯಮವೂ ಇದೆ. ಜಿಗಿತ ಒಂದರ ಗಾತ್ರದಲ್ಲಿ ಒಂದನ್ನು ಪರಿಗಣಿಸುವುದಿಲ್ಲ. ಅಂದ್ರ ಏನ್ ಅನ್ನಕತ್ತಾರ್ರಿ ಅವ್ರಿ, ನಾವ ಜಂಪ್ ಜಾಕ್ಪಾಟ್ ಒಳಗೆ ಏನ್ ನೋಡಿದೀವ್ರಿ, ಒಂದು ನಿಧಿಗಳನ್ನ ಇಟ್ಟಿರ್ತಾರ್ರಿ ಸಂಖ್ಯಾದ ಮೇಲೆ. ಯಾವ ರೀತಿ ನಾವು ಅದನ್ನ ತಲುಪಬೇಕು, ಅಂದ್ರ ಈಗ 2 ನಿಧಿಗಳನ್ನ ಇಟ್ಟಿದ್ರ ತಿಳ್ಕೊರಿ, ಇಲ್ಲೊಂದ್ ನಿಧಿ ಇಲ್ಲೊಂದ್ ನಿಧಿ, 2 ನಿಧಿಗಳನ್ನ ಇಟ್ಟಿದ್ರಂದ್ರ ಜಂಪ್ ಮಾಡುವುದರ ಮುಖಾಂತರ ಏನ್ ಮಾಡ್ಬೇಕ್ರಿ, ಇವು 2ನ್ನು ನಾವು ತಗೋಬೇಕಾಗಿತ್ತು. ಅದೇ ರೀತಿಯಾಗಿ ಇಲ್ಲೊಂದ ನಿಯಮ, ಹೊಸ ನಿಯಮ ಐತಂತಾರ್ರಿ. ಆ ಹೊಸ ನಿಯಮ ಯಾವ್ದಾ ಅಂತ ನೋಡೋಣ. ಕೆಳಗ ಕೊಟ್ಟಾರ್ರಿ, ಒಂದನ್ನು ಹೊರತುಪಡಿಸ ಅಂದ್ರ ಒಂದನ್ನು ಪರಿಗಣಿಸುವುದಿಲ್ಲ ಅಂತ ಅಂದಾರ. ನೋಡ್ರಿ, ಜಂಪಿ 2 ನಿಧಿಗಳನ್ನು ತಲುಪುದಂತೆ ಗ್ರಂಪಿ ನಿಧಿಯನ್ನು ಎಲ್ಲಿ ಇಡಬೇಕು ಅಂದ್ರಿ, ಜಂಪಿ ನಿಧಿಯನ್ನ ತಲುಪಬಾರದ್ರಿ, ಹಂಗ ಗ್ರಂಪಿ ಇದ್ದವ ನಿಧಿಯನ್ನ ಇಡಬೇಕು. ನೋಡ್ರಿ, 12 ಮತ್ತು 26ರ ಮೇಲೆ ನಿಧಿ ಇಡಬಹುದೇ? ಇಲ್ಲ. ಜಿಗಿತದ ಗಾತ್ರ 2ನ್ನು ಆಯ್ಕೆ ಮಾಡಿದರೆ ಜಂಪಿ 12 ಮತ್ತು 26ನ್ನು ತಲುಪಬಹುದು. ಇನ್ ನೋಡ್ರಿ, 4 ಮತ್ತು 9ರ ಬಗ್ಗೆ ಏನು ಜಂಪಿ 1ನ್ನು ಹೊರತುಪಡಿಸಿ ಬೇರೆ ಯಾವುದೇ ಜಿಗಿತದ ಗಾತ್ರ ಬಳಸಿ 2ನ್ನು ತಲುಪಲು ಸಾಧ್ಯವಿಲ್ಲ. ಆದ್ದರಿಂದ 4 ಮತ್ತು 9 ಸುರಕ್ಷಿತ ಎಂದು ಗ್ರಂಪಿ ಹೇಳುತ್ತಾನೆ. ಸರ್, ಇಲ್ಲಿ ಏನ್ ನೋಡ್ರಿ, ಒಂದು ಏನ್ ಹೇಳ್ಯಾರಂದ್ರಿ, ಇಲ್ಲಿ ಎಕ್ಸಾಂಪಲ್ ನೋಡ್ನು ಯಾವ ರೀತಿ ಇದೆ ಅಂದ್ರಿ. ಈಗ ಇಲ್ಲಿ ಏನ್ ಮಾಡುದ್ರಿ, ನಾವು 12ರ ಅಪವರ್ತನಗಳು ಯಾವ ಬರ್ತಾವ್ರಿ, 1 ಅನ್ನೋದು ಬರ್ತೈತಿ, 2 ಬರ್ತೈತ್ರಿ, 3 4 12, 4 ಒಳಗೂ ಬರ್ತೈತಿ, 5ರಲ್ಲೇ ಬರಂಗಿಲ್ರಿ, 6ರಲ್ಲೇ ಬರ್ತೈತಿ, ಆಮೇಲೆ 12ರಲ್ಲೇ ಬರ್ತೈತಿ. ಅದೇ ರೀತಿ ಏನ್ ಮಾಡ್ರಿ, 26ರ ಅಪವರ್ತನಗಳು ನೋಡ್ರಿ. 26ರ ಅಪವರ್ತನಗಳು ಯಾವ್ರಿ, 1ರೊಳಗೂ 26 ಭಾಗ ಆಕೈತಿ, 2ರೊಳಗೂ ಆಕೈತ್ರಿ, 3 8 24 ಬರ್ತೈತಿ, ಅದಾಗಂಗಿಲ್ಲ. ಇನ್ನ ಮತ್ತೆ ಯಾವ್ದ್ರಿ, ಇನ್ನ 14 7 ಮಗ್ಯಾಗ ಹೋಗಂಗಿಲ್ಲ, 8 ಮಗ್ಯಾಗ 8 24 ಆಕೈತಿ. ಅದಾದ ಬಳಿಕ ಯಾವ್ದು ಹೋಕೈತ್ರಿ, 14 14 28 ಹೋಕೈತ್ರಿ. ಆಮೇಲೆ 12 12 24, 13 26 ಆಕೈತ್ರಿ, 13 ಹೋಕೈತಿ. ಆಮೇಲೆ ಡೈರೆಕ್ಟ್ 26ರಲ್ಲೇ ಹೋಕೈತಿ. ಇಲ್ಲಿ ನೋಡ್ರಿ, ಅವ್ರು 1ನ್ನು ಹೊರತುಪಡಿಸಿ ಅಂದಾರ್ರಿ. ನೋಡ್ರಿ, ಇಲ್ಲಿ ಕಾಮನ್ ಯಾವ್ದಾವು, ಸಾಮಾನ್ಯ ಯಾವ್ದಾವ್ರಿ, ಇಲ್ಲಿ ನೋಡ್ರಿ, ಈ 1 ಅನ್ನೋದು ಇಲ್ಲಿ ಸಾಮಾನ್ಯ ಐತಿ, ಇಲ್ಲಿ 1 ಅನ್ನೋದು ಬಂದೈತ್ರಿ. ಹಂಗಾರ ನಾವು 1ನ್ನು ಹೊರತುಪಡಿಸಿ ಅಂದಾರ್ರಿ ಅವ್ರು, 1ನ್ನು ಬಿಟ್ಟು ಬಿಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 2 ಐತ್ರಿ, ಇಲ್ಲಿ 2 ಐತಿ. ಹಾಗಾದ್ರೆ ಇಲ್ಲಿ ಇಟ್ರ ಏನ್ ಹಾಕನ್ರಿ, 2ರಲ್ಲೇ ಜಂಪ್ ಮಾಡ್ಕೊತ ಹೋದಾಗ ಅದು ಸಿಗತೈತಿ. ಇನ್ ನೋಡ್ರಿ,
ಮುಂದ ಏನ್ ಮಾಡೋಣ್ರಿ, 4 ಮತ್ತು 9 ಇಟ್ಟಾಗ ಸಿಗಂಗಿಲ್ಲ ಅಂತನ್ರಿ. ನೋಡ್ರಿ 4 ಮತ್ತು 9, 4 ಐತ್ರಿ ಇಲ್ಲಿ. 4ರ ಅಪವರ್ತನಗಳು 1 ಆಕತಿ, 2 ಆಕತಿ, ಮತ್ತ 4 ಆಕತ್ರಿ ಡೈರೆಕ್ಟ್. ಇನ್ನ 9ರ ಅಪವರ್ತನಗಳು, 9ರ ಅಪವರ್ತನಗಳು ಯಾವ್ರಿ? 1 ಆಕತ್ರಿ, ಆಮೇಲೆ 3 3 9 ರೀ, ಆಮೇಲೆ ಡೈರೆಕ್ಟ್ 9 ಆಕತಿ. ಹಾಗಾದ್ರೆ ಇಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಅಂದ್ರೆ ಕಾಮನ್ ಸಾಮಾನ್ಯ ಯಾವ್ದಾವ್ರಿ? ಅಪವರ್ತನಗಳು 2 ಸಾಮಾನ್ಯ ಒಂದು ಸಾಮಾನ್ಯ ಅಪವರ್ತನ ಐತಿ, ಒಂದ್ ಅನ್ನೋದ ಒಂದು ಸಾಮಾನ್ಯ ಅಪವರ್ತನ ಐತಿ. ಬಟ್ ಅವ್ರ ಏನ್ ಹೇಳ್ಯಾರ್ರಿ? ಒಂದನ್ನ ಪರಿಗಣಿಸುವಂಗಿಲ್ಲ. ಹಾಗಾದ್ರೆ ಅವ 4 ಮತ್ತು 9ರಲ್ಲಿ ಅವ ನಿಧಿಯನ್ನು ಇಟ್ರಂದ್ರ ಅವಂಗ ತಲುಪಲು ಆಗಂಗಿಲ್ರಿ. ಈ ರೀತಿ ಮುಂದ್ ನೋಡೋಣ್ರಿ. ಈ ರೀತಿ ಅಂದ್ರ ಇಲ್ಲಿ ಸಂರಕ್ಷಣೆ ಆಕೈತಿ ಅದ. ನೋಡ್ರಿ ಅದನ್ನ ಹೇಳ್ಯಾರು, 4 ಮತ್ತು 9 ಜೋಡಿ ಸಂರಕ್ಷಿತ ಎಂದು ಗ್ರಂಥಿ ಹೇಳಿದ್ದಾನೆ. ಅಂದ್ರ ರೀ ಇಲ್ಲಿ ಯಾವ್ದ ಅಪವರ್ತನಗಳು ಸಮ ಇಲ್ಲ. ಒಂದ್ ಅನ್ನೋದ ಹೊರತುಪಡಿಸಿ ಯಾವ್ದ ಅಪವರ್ತನಗಳು ಸಮ ಇಲ್ರಿ. ಅದ್ರ ಸಂಬಂಧ ಇದೇನಾಕತ್ರಿ, ಇಲ್ಲಿ ಇಟ್ಟಂದ್ರ ಅವ ಜಯ ಗಳಿಸ್ತಾನು. ಅವಂಗ ಮುಟ್ಟಾಗ ಎರಡೂ ನಿಧಿಗಳನ್ನ ತಗೊಳಕ್ ಆಗಂಗಿಲ್ಲ. ಅದೇ ರೀತಿ ಏನಂದಾರ್ರಿ, ಈ ಜೋಡಿಗಳು ಸುರಕ್ಷಿತವೇ ಎಂದು ಪರೀಕ್ಷಿಸಿ ಅಂದಾರ್ರಿ. ನೋಡ್ರಿ ಈ ರೀತಿಯಾಗಿ ABCD ಅಂತ ಕೊಟ್ಟಾರ್ರಿ, ಅವನ್ನ ಸುರಕ್ಷಿತ ಅದಾವಿಲ್ಲ ಅಂತ ನೋಡೋಣ್ರಿ. ಎ ಎಷ್ಟೈತ್ರಿ? ಎ ಒಳಗ ಈಗ ಏನ್ ಮಾಡೋಣ, 15ರ ಅಪವರ್ತನಗಳನ್ನು ನೋಡೋಣ. 15ರ ಅಪವರ್ತನಗಳು ಯಾವ್ಯಾವ್ರಿ? 1 ಐತ್ರಿ, ಆಮೇಲೆ 2ರ ಮಗ್ಯಾಗ ಬರಂಗಿಲ್ಲ, 3ನ ಮಗ್ಯಾಗ, 3 5 15, 5ನ ಮಗ್ಯಾಗ ಬರ್ತೈತ್ರಿ. ಹಂಗ ಆಮೇಲೆ 8 10ನ ಬರಂಗಿಲ್ರಿ, ಆಮೇಲೆ ಡೈರೆಕ್ಟ್ 15. ಇನ್ನ 39ರ ಅಪವರ್ತನಗಳು ರೀ. 39ರ ಅಪವರ್ತನಗಳು 1ನ ಮಗ್ಯಾಗ ಐತ್ರಿ, 3ನ ಮಗ್ಯಾಗ ಐತಿ, ಮತ್ತ 3ನ ಮಗ್ಯಾಗ ಐತ್ರಿ. ಇನ್ನ 2 ಮಾಡ್ರ ಹೋಗಂಗಿಲ್ರಿ, 3ನ ಮಗ್ಯಾಗ ಐತಿ. ಮತ್ತ ಡೈರೆಕ್ಟ್ ನನಗನ್ಸೋ ಮಟ್ಟಿಗೆ 39 ಇರ್ಬೋದ್ರಿ. 39ನ ಮಗ್ಯಾಗ ಡೈರೆಕ್ಟ್ ಐತಿ. ಇನ್ನೊಂದು ಯಾವ್ದ್ರಿ? ಆಕೈತ್ರಿ. 9ನ ಮಗ್ಯಾಗ ಹೋಗಂಗಿಲ್ಲ. ಈಗ ಇಷ್ಟ ತಗೊಂಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ನಮಗ್ ಡೈರೆಕ್ಟ್ ಗೊತ್ತಾಗ್ಬಿಡ್ತೈತ್ರಿ. ಇಲ್ಲಿ 1 ಐತಿ, 1ನ್ನು ಹೊರತುಪಡಿಸಿ ಅಂದಾರ್ರಿ, 1ನ್ನು ಬಿಟ್ಬಿಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 3 ಐತಿ, ಇಲ್ಲಿ ಕಾಮನ್ 3 ಐತಿ. ಹಾಗಾದ್ರೆ ಇದ ಆಗಂಗಿಲ್ಲ. ಇಲ್ಲಿ ಅಂದ್ರೆ ಇಲ್ಲಿ ಒಂದ್ ವೇಳೆ ಇಟ್ರಂದ್ರ ರೀ, 15 ಮತ್ತು 39 ಒಳಗೆ ಇಟ್ರಂದ್ರ ಅವ್ರ ಏನ್ ಮಾಡ್ತಾರ್ರಿ, 3 ಜಂಪ್ ಮಾಡ್ಕೋತ ಹೋದಾಗ ಅವು 2 ನಿಧಿಗಳು ಸಿಗ್ತಾವು. ಹಾಗಾದ್ರೆ ನಮಗ ಅವು 2 ನದಿಗಳು ಸಿಗಬಾರದಂತ ಐತಿ. ಇದ ಸುರಕ್ಷಿತ ಅಲ್ಲ ಅಂತ ಅನ್ಬೋದ್ರಿ. ಸುರಕ್ಷಿತ ಅಲ್ಲ ಅನ್ಬಹುದು. ಅಲ್ಲ ಅಂದಿವ್ರಿ. ಇನ್ ನೋಡ್ರಿ, ಇಲ್ಲಿ 4 ಐತಿ, ಇಲ್ಲಿ ಇದರ ಅಪವರ್ತನಗಳು ಯಾಕವ? 1 ಆಕೈತ್ರಿ, 2 ಆಕೈತಿ, 4 ಆಕೈತಿ. ಇನ್ನು 15ರದ್ರಿ, 15ರ ಅಪವರ್ತನಗಳು ಯಾವ ಆಕಾವು? 1 ಆಕೈತ್ರಿ, 3 ಆಕೈತಿ, ಇಲ್ಲಿ ಐತ್ರಿ. 15ರ ಅಪವರ್ತನಗಳು ಇಲ್ಲದಾವ್ರಿ, ನಾವು ಡೈರೆಕ್ಟ್ ಬರ್ಕೊಂಡ್ಬಿಡ್ರಿ. 5 15. ಹಾಗಾದ್ರೆ ಇಲ್ಲಿ ನೋಡ್ರಿ, 1ನ್ನ ಹೊರತುಪಡಿಸಿ ಯಾವುದೇ ಇಲ್ಲಿ 2 ಅಪವರ್ತನಗಳ ಒಳಗ ಯಾವುದೇ ಸಮ ಇಲ್ಲ. ಸಮ ಇಲ್ಲ ಅಂದ್ರೆ ಹಂಗಾರ ಇದನ್ನೇನ್ರಿ, ಇದು ಕರೆಕ್ಟ್ ಆಕೈತಿ. ಇದು ಕರೆಕ್ಟ್ ಆಕೈತಿ ಅಂದ್ರೆ ಏನ್ರಿ, ಇಲ್ಲಿ ರಕ್ಷಿಸಬಹುದು. ಇದು ಸರಿ ಅಂತ ಅನ್ಬಹುದು. ಸರಿ ಅನ್ಬೋದ್ರಿ. ಇನ್ನ 2 ಅದಾವು ನೋಡೋಣ್ರಿ. ಇನ್ ನೋಡ್ರಿ, 18 ರೀ. ಅಂದ್ರ 18 ಐತಿ. 18ರ ಅಪವರ್ತನಗಳು ಯಾವ್ರಿ? 1 ಬರ್ತೈತಿ, 2 ಬರ್ತೈತಿ, 3 6 18 ರೀ. 3ನ ಮಗ್ಯಾಗೂ ಐತಿ, 5ನ ಮಗ್ಯಾಗ, 4ನ ಮಗ್ಯಾಗ, 4 4 16, 4 5 20 ಆಕೈತಿ, ಆಗಂಗಿಲ್ಲ. 5ರ ಮಗ್ಯಾಗ ಇಲ್ರಿ, 6ನ ಮಗ್ಯಾಗ 6 3 18 ಐತಿ. ಆಮೇಲೆ 9 2 18 ರೀ, ಆಮೇಲೆ ಡೈರೆಕ್ಟ್ 18 ರೀ, 18 ಆಕೈತ್ರಿ. ಇನ್ನ 29ನ ಮಗ್ಯಾಗ, 29ರ ಅಪವರ್ತನಗಳು 1ರೊಳಗೈತಿ, ಮತ್ತ ಡೈರೆಕ್ಟ್ ಇದ 29ರೊಳಗೆ ಅಟ್ಟೈತಿ. 29 ಬರಂಗಿಲ್ಲ. ನೋಡ್ರಿ, ಇಲ್ಲಿ 1 ಐತಿ, ಇಲ್ಲಿ 1 ಐತಿ. 1ನ್ನು ಹೊರತುಪಡಿಸ್ರಿ, ಉಳಿಕಿದ್ದು ಕಾಮನ್. ಇಲ್ಲಿ 29 ಐತಿ, ಯಾವುದೇ ಸಂಖ್ಯೆ 29 ಇಲ್ರಿ. ಹಂಗಾರ ಇದು ಸರಿ ಅಂತ ಹೇಳಬಹುದು.
ಅವ 18 ಮತ್ತು 29 ಇಟ್ಟಂದ್ರ ರೀ ನಮಗ ಏನಾಗಂಗಿಲ್ಲ. ನಾವು ರಕ್ಷಿಸಬಹುದು ಅದನ್ನ. ಅಂದ್ರ ಅವ ಆ ಸಂಖ್ಯೆಗಳನ್ನ ತಲುಪಲು ಸಾಧ್ಯವಿಲ್ಲ ಅಂದಂಗ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 20ರ ಅಪವರ್ತನಗಳು ಯಾವ್ದಾವ್ರಿ? 1 ಬರ್ತತಿ, ಆಮೇಲೆ 2 ಬರ್ತತಿ, 4 ಬರ್ತೈತ್ರಿ, 5ನ ಮಗ್ಯಾಗೂ ಐತಿ, 10ನ ಮಗ್ಯಾಗೂ ಐತಿ, ಆಮೇಲೆ ಡೈರೆಕ್ಟ್ 20ನ ಮಗ್ಯ. ಇನ್ನ 55 ರೀ. 55 ಆತಂದ್ರ 2ನ ಮಗ್ಯಾಗ ಅದಾವ್ರಿ, 1ನ ಮಗ್ಯಾಗ ಐತಿ, 5ನ ಮಗ್ಯಾಗ ಐತಿ, 11ನ ಮಗ್ಯಾಗ ಐತಿ, ಆಮೇಲೆ 55ನ ಮಗ್ಯಾಗ ಐತಿ ಬರ್ತತಿ. ಹಾಗಾದ್ರೆ ನೋಡ್ರಿ, ಇಲ್ಲಿ ಒಂದು ಕಾಮನ್, ಎಲ್ಲದ್ರೊಳಗೂ ಒಂದು ಕಾಮನ್ ಇರ್ತೈತ್ರಿ. ಅದರ ಸಂಬಂಧ ಅವ್ರ ಒಂದನ್ನ ಹೊರತುಪಡಿಸಿ ಅಂದಾರ್ರಿ. ನೋಡ್ರಿ ಮತ್ತ ಯಾವ ಹಾಕಣ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು 5 ಕಾಮನ್ ಐತಿ, ಇಲ್ಲಿ 5 ಕಾಮನ್ ಐತಿ, ಇಲ್ಲಿ 5 ಕಾಮನ್ ಐತಿ. ಹಾಗಾದ್ರ ಇದ ಆಗಂಗಿಲ್ಲ, ಅಲ್ಲ, ಅಥವಾ ತಪ್ಪು. ಇದ್ರೊಳಗೆ ನಾವು ಎಲ್ಲರೇ ಈ ರೀತಿಯಾಗಿ 20 ಮತ್ತು 55ರೊಳಗೆ ಎಲ್ಲೇ ರೇಟ್ ಇವತ್ತು ತಿಳ್ಕೊರಿ. ಅವ್ರು ಏನ್ ಮಾಡ್ತಾರ್ರಿ, 5 ಜಂಪ್ ಮಾಡ್ಕೊಳ್ತಾರೆ. 5 4 20 5 11 55 ಆಗಿಬಿಡ್ತೈತ್ರಿ. ಅದರ ಸಂಬಂಧ ಇದನ್ನ ತಪ್ಪಂತ ಹೇಳಬಹುದು. ಹಾಗಾದ್ರ ಇನ್ನೊಂದು ಸ್ವಲ್ಪ ಹಾಗಾದ್ರೆ ಇಲ್ಲಿ ಏನಾಕೈತ್ರಿ, ಯಾವ್ಯಾವ ಅಕ್ಕಾವು? ಒಣ್ಣೆದ್ದು ಏನಾಕೈತ್ರಿ, ಆಗಂಗಿಲ್ಲ. ಇದು ಆಗಂಗಿಲ್ರಿ, ಇದು ಆಕೈತಿ, ಆಮೇಲೆ ಇದಾಕೈತಿ. ಇನ್ನು ನೋಡ್ರಿ, ಸುರಕ್ಷಿತ ಜೋಡಿಗಳ ವಿಶೇಷತೆ ಏನು? ಅವುಗಳು ಒಂದರ ಹೊರತಾಗಿ ಯಾವುದೇ ಸಾಮಾನ್ಯ ಅಪವರ್ತಗಳನ್ನು ಹೊಂದಿರುವುದಿಲ್ಲ. ನೋಡ್ರಿ, ಇಲ್ಲಿ ಸಿ ಮತ್ತು ಬಿ ಇರುವಂತ ಯಾವ ಸಾಮಾನ್ಯ ಅಪವರ್ತಗಳನ್ನು ಹೊಂದಿಲ್ಲಗಿದ್ರು ಒಂದನ್ನು ಬಿಟ್ಟ. 2 ಸಂಖ್ಯೆಗಳು ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿದ್ದರೆ ಆ ಸಂಖ್ಯೆಗಳನ್ನು ಸಹ ಅವಿಭಾಜ್ಯ ಸಂಖ್ಯೆ ಎನ್ನುವರು. ಸಹ ಅವಿಭಾಜ್ಯ ಅಂದ್ರೆ ಏನ್ರಿ? ಒಂದನ್ನ ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನಗಳನ್ನ ಹೊಂದಿರಬಾರದು ಅಂತಾವು ಸಂಖ್ಯೆಗಳನ್ನ ನಾವೇನಂತೀವಿ? ಸಹ ಅವಿಭಾಜ್ಯ ಸಂಖ್ಯೆ ಅಂತೀವಿ. ಉದಾಹರಣೆ ಅವ್ರು ಕೊಟ್ಟಾರ ನೋಡ್ರಿ ಇಲ್ಲಿ, 15 ಮತ್ತು 39 ಇವುಗಳಿಗೆ 3 ಸಾಮಾನ್ಯ ಅಪವರ್ತನಗಳಿರುವುದರಿಂದ ಅವು ಅವಿಭಾಜ್ಯ ಸಂಖ್ಯೆಗಳಲ್ಲ. ಇಲ್ಲಿ ಒಂದು ಮಿಸ್ಟೇಕ್ ಆಗೈತ್ರಿ, ಇಲ್ಲಿ ಸಹ ಅಂತ ಬರಬೇಕು. ಇಲ್ಲಿ ಸಹ ಅಂತ ಬರಬೇಕು. ಇಲ್ಲಿ ಸಹ ಅಂತ ಬರಬೇಕು. ಸಹ ಅವಿಭಾಜ್ಯ ಸಂಖ್ಯೆಗಳಲ್ಲ. ಆದರೆ 4 ಮತ್ತು 9 ಸಹ ಅವಿಭಾಜ್ಯ ಸಂಖ್ಯೆಗಳು. ಇಲ್ಲಿ ನೋಡ್ರಿ, 4 ಮತ್ತು 9 ಅಂದಾರ್ರಿ. ಇಲ್ಲಿ ಆಗೈತಿ ನೋಡ್ರಿ, 4 ಮತ್ತು 9 ನೋಡ್ರಿ, ಇಲ್ಲಿ ಅಷ್ಟ ಇದನ್ನೈತಿ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ನಾವು ಮಾಡಿ ನೋಡಿ. 4ರ ಅಪವರ್ತನಗಳು ಯಾವ್ರಿ? 1 2 4 ಬರ್ತೈತಿ. 9ರ ಅಪವರ್ತನಗಳು 1 3 9 ಬರ್ತೈತಿ. ಹಾಗಾದ್ರೆ 4 ಮತ್ತು 9ರಲ್ಲಿ ಓನ್ಲಿ ಸಾಮಾನ್ಯ ಅಪವರ್ತನಗಳು ಯಾವ್ರಿ? ಒಂದಷ್ಟ ಐತಿ. ಉಳಿದ ಬೇರೆ ಯಾವ ಅಪವರ್ತನಗಳು ಇಲ್ಲ ಅಂತ ಹೇಳ್ಬಹುದು. ಇನ್ನ ನೆಕ್ಸ್ಟ್ ನೋಡೋಣ್ರಿ. ನೋಡ್ರಿ, ಇನ್ನೇನಂತಾರ್ರಿ ಇವ್ರ? ಮುಂದಿನವುಗಳಲ್ಲಿ ಯಾವ ಜೋಡಿ ಸಂಖ್ಯೆಗಳು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿವೆ? ಅಂದ್ರ ರೀ, ಇದ್ರೊಳಗ ಸಾಮಾನ್ಯ ಅಪವರ್ತನಗಳು ಒಂದನ್ನ ಹೊರತುಪಡಿಸಿ ಯಾವ ಸಾಮಾನ್ಯ ಅಪವರ್ತನಗಳ ಆಗಂಗಿಲ್ರಲ್ಲ, ಅವುಗ ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತೀವಿ. ಎಕ್ಸಾಂಪಲ್ ಏನ್ ನೋಡೋಣ್ರಿ. ಒಂದನೇದ್ದ ಏನೈತ್ರಿ? ಈಗ ನಾ ಏನ್ ಮಾಡಬೇಕು? 18ರ ಅಪವರ್ತನಗಳನ್ನ ಕಂಡು ಹಿಡಿಬೇಕು. 18ರ ಅಪವರ್ತನಗಳು ಯಾವ್ರಿ? 1 ಬರ್ತೈತಿ, 2 ಬರ್ತೈತಿ, 3ನ ಮಗ್ಯಾಗೂ ಬರ್ತೈತ್ರಿ, 6ನ ಮಗ್ಯಾಗೂ ಬರ್ತೈತಿ, ಆಮೇಲೆ 9ನ ಮಗ್ಯಾಗೂ ಬರ್ತೈತ್ರಿ, 9ನ ಮಗ್ಯಾಗೂ ಬರ್ತೈತಿ, ಆಮೇಲೆ 18. ಇನ್ನ 35 ಏನ್ರಿ? 35 ಯಾವ್ದ್ರಿ? 1ನ ಮಗ್ಯಾಗ ಬರ್ತೈತಿ, 5ನ ಮಗ್ಯಾಗ ಬರ್ತೈತಿ, ಇಲ್ಲೇ 35 ರೀ. ಅದಾದ ಬಳಿಕ ಡೈರೆಕ್ಟ್ 35. ಇಲ್ಲಿ ನೋಡ್ರಿ, ಇಲ್ಲಿ ಸಾಮಾನ್ಯ ಯಾವ್ದೈತಿ? 1 ಅನ್ನೋದು ಅಷ್ಟ ಸಾಮಾನ್ಯ ಐತಿ. ಬಟ್ ನಮ್ಮ ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನೈತ್ರಿ? ಡೆಫಿನೇಷನ್, ಒಂದನ್ನ ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅವಿಭಾಜ್ಯ ಸಂಖ್ಯೆಗಳು ಇರಬಾರ್ದ್ರಿ. ಒಂದನ್ನ ಬಿಟ್ಟ ಮತ್ತೆ ಬೇರೆ ಸಾಮಾನ್ಯ ಅಪವರ್ತನಗಳು ಇರಬಾರದು. ಹಾಗಾದ್ರೆ ಇಲ್ಲಿ ಯಾವ ಅದಾವನ್ರಿ ಸಾಮಾನ್ಯ ಅಪವರ್ತನಗಳು? ಇಲ್ಲಿ ಯಾವ ಸಾಮಾನ್ಯ ಅಪವರ್ತನಗಳು ಇಲ್ರಿ. ಅದ್ರ ಸಂಬಂಧ ಇದೇನಾಕೈತ್ರಿ? ಸಹ
ಅವಿಭಾಜ್ಯ ಅವಿಭಾಜ್ಯ ಸಹ ಅವಿಭಾಜ್ಯ ಸಂಖ್ಯೆ. ಇದು ಸಹ ಅವಿಭಾಜ್ಯ ಅಷ್ಟ ಅನ್ಬೋದ್ರಿ. ಸಹ ಅವಿಭಾಜ್ಯ ಸಂಖ್ಯೆಗಳನ್ನು ಅನ್ನಬಹುದ್ರಿ. ಸಂಖ್ಯೆಗಳು. ಇನ್ನ ಮುಂದಿನ್ರಿ, ಇಲ್ಲಿ 15ರ ಏನ್ ಕಂಡುಹಿಡಿಬೇಕ್ರಿ ನಾವು? ಅಪವರ್ತನಗಳು ಕಂಡುಹಿಡಿಬೇಕು. 1 5 ಭಾಗ ಹೋಕೈತ್ರಿ, 3 ಭಾಗ ಹೋಕೈತಿ, 15 ಭಾಗ ಹೋಕೈತಿ. ಇನ್ನು ನೋಡ್ರಿ 37 ರೀ, 37 ಒಂದನ್ ಮಗ್ಯಾಗು ಐತ್ರಿ, ಮತ್ತ 3ನ್ ಮಗ್ಯಾಗ 3 ಒಂದ್ಲೆ 3 ರೀ, 7 ಹೋಗಂಗಿಲ್ರಿ. 37 3ನ್ ಮಗ್ಯಾಗ ಇಲ್ಲಿ 3ನ್ ಮಗ್ಯಾಗ ಡೈರೆಕ್ಟ್ 37 ಹೋಗ್ಬಿಡ್ತೈತಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 1 ಅನ್ನೋದು ಬಿಟ್ಟು ಸಾಮಾನ್ಯ ಅಪವರ್ತನಗಳು ಯಾವೂ ಇಲ್ರಿ. ಹಾಗಾದ್ರೆ ಇದು ಒಂದು ಏನ್ ಅನ್ಬೋದ್ರಿ? ಸಹ ಅವಿಭಾಜ್ಯ ಸಹ ಅವಿಭಾಜ್ಯ ಅನ್ನಬಹುದು. ಇನ್ ಮುಂದೆ ನೋಡ್ರಿ, ಮುಂದೆ ಏನೈತ್ರಿ? ಸಿ ಒಳಗೆ ಎಟ್ಟೈತ್ರಿ? 30ರ ಅಪವರ್ತನಗಳನ್ನ ಕಂಡುಹಿಡಿಬೇಕ್ರನ. 30ರ ಅಪವರ್ತನಗಳು ಯಾವ್ರಿ? 1 ಬರ್ತೈತಿ, 2 ಬರ್ತೈತ್ರಿ, 3 ಬರ್ತೈತಿ, 5 ಬರ್ತೈತ್ರಿ, ಹಂಗ 6 ಬರ್ತೈತಿ, 10 ಬರ್ತೈತ್ರಿ, 10ನ್ ಮಗ್ಯಾಗು ಐತಿ. ಇನ್ನ 30 ಅಂದ್ರ 15 ಬರ್ತೈತ್ರಿ, 15 ಬರ್ತೈತಿ, ಆಮೇಲೆ 30 ಬರ್ತೈತಿ. ಹಾಗಾದ್ರ ಇನ್ನ 415ರ ಅಪವರ್ತನಗಳು. 415ರ ಅಪವರ್ತನಗಳು ಯಾವ್ರಿ? 415 ಅಂದ್ರಿ 1 5ರೊಳಗ್ಲೇನು ಹೋಕೈತಿ, 10 ಹೋಗಂಗಿಲ್ರಿ, 83 ಹೋಕೈತ್ರಿ, 83 ಹೋಕೈತಿ. ಅದಾದ ಬಳಕ 45 ಹೋಕೈತಿ. 45 ಅಲ್ರಿ, 415 ಹೋಕೈತಿ. ಇಲ್ಲಿ ನೋಡ್ರಿ, ಇಲ್ಲಿ ನಮಗ ಜಲ್ದಿ ಗೊತ್ತಾಗ್ಬಿಡ್ತೈತಿ ನೋಡ್ರಿ. 1 ಬಿಟ್ಟು ಬಿಡ್ರಿ, ಇಲ್ಲಿ 5 ಐತಿ, ಇಲ್ಲಿ 5 ಐತಿ. ಹಂಗಾದ್ರೆ ಇದ ಸಹ ಅವಿಭಾಜ್ಯ ಅಲ್ಲ ಅಂತ ಹೇಳ್ಬೋದು. ಅಲ್ಲ. ಹಾಗಾದ್ರೆ ರೀ, ಇನ್ನೇನ್ ಮಾಡ್ರಿ, ನೆಕ್ಸ್ಟ್ ಡಿ ಪ್ರಶ್ನೆ. 17ರ ಅಪವರ್ತನಗಳು ಯಾವ್ರಿ? 1 ಬರ್ತೈತಿ, ಡೈರೆಕ್ಟ್ 17 ಬರ್ತೈತಿ. 17ರ ಯಾವ್ದು ಅಪವರ್ತನಗಳಿಲ್ಲ, 1 ಮತ್ತು 17 ಆಕೈತಿ. ಇನ್ನು 69ರದ್ರಿ 1 ಆಕೈತಿ, 3 ಆಕೈತಿ, ಮತ್ತೆ ಯಾವ್ದು ಆಕೈತಿ ನೋಡ್ರಿ? 4 ಆಗಂಗಿಲ್ರಿ, 4 ಆಗಂಗಿಲ್ಲ, ಆಮೇಲೆ 5 ಆಗಂಗಿಲ್ಲ, 6 ಆಗಂಗಿಲ್ಲ. ಡೈರೆಕ್ಟ್ ಇನ್ನ 23 ರೀ. 3 3 3 4 3 3 ರೀ. 23 3 9 ರೀ, 3 2 6 ರೀ. 23 ಆಕೈತ್ರಿ. ಇನ್ನ 69 ಡೈರೆಕ್ಟ್. ಇಲ್ಲಿ ನೋಡ್ರಿ, 1 ಮತ್ತು 1 ಮಾತ್ರ ಕಾಮನ್ ಸಂಖ್ಯೆ ಅದಾವು, ಮತ್ತು ಬೇರೆ ಯಾವುದು ಸಾಮಾನ್ಯ ಅಪವರ್ತನಗಳು ಇಲ್ಲ. ಹಾಗಾದ್ರೆ ಇದನ್ನೇನಂತ ಅನ್ಬೋದ್ರಿ? ಇದೊಂದ ಸಹ ಅವಿಭಾಜ್ಯ ಆಕೈತಿ. ಸಹ ಅವಿಭಾಜ್ಯಗಳು ಆಕೈತಿ. ಇನ್ ಮುಂದೆ ನೋಡ್ರಿ, 81 ಮತ್ತು 18. 81ರ ಅಪವರ್ತನಗಳನ್ನ ಕಂಡುಹಿಡಿಯೋಣ. ನೋಡ್ರಿ, 1ನ್ ಮಗ್ಯಾಗ ಐತಿ, 3ನ್ ಮಗ್ಯಾಗು ಐತ್ರಿ, ಅದಾದ ಬಳಕ 9ನ್ ಮಗ್ಯಾಗ ಐತಿ, ಆಮೇಲೆ 23 81 ಆಕೈತ್ರಿ, ಆಮೇಲೆ 81. ಇಂಡೈರೆಕ್ಟ್ 18 ರೀ, 18 1ನ್ ಮಗ್ಯಾಗ ಐತಿ, 2ನ್ ಮಗ್ಯಾಗ ಐತಿ, ಮತ್ತು 3 4 18 ರೀ, 3 3 2 3 4 3 3 6 18 ರೀ, 3 6 18 ರೀ. ಅದು ಹಂಗಾರ 6 3 18 ಆಕೈತ್ರಿ, 6 3 18 ಆಕೈತಿ. 6 7 ಆಗಂಗಿಲ್ರಿ, 8 ಆಗಂಗಿಲ್ಲ, 8 ಆಗಂಗಿಲ್ಲ, ಬಟ್ 9 ಆಕೈತಿ, ಆಮೇಲೆ 18 ಆಕೈತಿ. ನೋಡ್ರಿ, ಇಲ್ಲಿ ಯಾವ ಅವಿಭಾಜ್ಯ ಅಪವರ್ತನಗಳು ಸಾಮಾನ್ಯವಾಗಿಲ್ಲ. ಇಲ್ಲಿ 1 ಅನ್ನೋದು ಅಷ್ಟ ಸಾಮಾನ್ಯ ಐತಿ. ಹಾಗಾದ್ರೆ ಇದು ಏನಂತೀವ್ರಿ ನಾವು? ಇದಕ್ಕೆ 3 ನೋಡ್ರಿ, ಇಲ್ಲಿ ಇದ ಅಲ್ರಿ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ. ಹಾಗಾದ್ರೆ ಇದನ್ನ ಏನ್ ಅನ್ಬೋದ್ರಿ ನಾವು? ಸಹ ಅವಿಭಾಜ್ಯ
ಅವಿಭಾಜ್ಯ ಸಹ ಅವಿಭಾಜ್ಯ ಅಲ್ಲ ಅಂತ ಅನ್ನಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆ ಏನು ನೋಡ್ರಿ. ವಿಭಿನ್ನ ಸಂಖ್ಯೆಯ ಜೋಡಿಗಳೊಂದಿಗೆ ಇಡ್ಲಿ ವಡ ಆಡುವಾಗ ಅಂಶು ಒಂದು ಕುತೂಹಲಕಾರಿಯಾದ ಅಂಶವನ್ನು ಗಮನಿಸಿದಳು. ಅಂದ್ರೆ ರೀ ನಾವು ಇಡ್ಲಿ ವಡ ಆಟ ಆಡಿವ್ರಲ್ಲ, ಅಲ್ಲಿ ಅಂಶು ಇದ್ದಕ್ಕೆ ಏನ್ ಮಾಡ್ಯಾರ್ರಿ, ಅವರ ಒಂದು ಕುತೂಹಲ ಅಂಶವನ್ನು ನೋಡ್ಯಾರಂತರಿ. ಅದು ಯಾವ್ದಂತ ನೋಡೋಣ. ಏನೈತ್ರಿ, ಏನೈತಂದ್ರ ಏನೈತಂದ್ರೆ ಕೆಲವೊಮ್ಮೆ ಮೊದಲ ಸಾಮಾನ್ಯ ಅಪವರ್ತ್ಯ ಮತ್ತು ಎರಡು ಸಂಖ್ಯೆಗಳ ಗುಣಲಬ್ಧ ಒಂದೇ ಆಗಿರ್ತೈತಂತರಿ. ಅಂದ್ರ ರೀ ಮೊದಲ ಸಾಮಾನ್ಯ ಅಪವರ್ತ್ಯ ಅಂದಾರ್ರಿ. ಅಪವರ್ತ್ಯ ಅಂದ್ರೆ ಏನ್ರಿ, ಈಗ 2 ತಗೊಂಡ್ರಿ, 2ರ ಅಪವರ್ತ್ಯಗಳು ಯಾವ್ರಿ, 4, 6, 8, 10 ಬರ್ತೈತ್ರಿ. ಇನ್ನ 3 ತಗೊಂಡು 3ರ ಅಪವರ್ತ್ಯಗಳು ಯಾವ್ರಿ, 3 2 6 ಬರ್ತೈತ್ರಿ. 3 3 3 2 3 3 9 ರೀ, 3 4 12 ರೀ, 3 5 15 ರೀ ಬರ್ತೈತ್ರಿ. ಅವಾಗ ಏನಾಕತ್ರಿ ನೋಡ್ರಿ ಇಲ್ಲಿ. ಕೆಲವೊಮ್ಮೆ ಅಂದರ್ರಿ ಮೊದಲ ಸಾಮಾನ್ಯ ಅಪವರ್ತ್ಯ ಇಲ್ಲಿ ಯಾವ್ದೈತಿ, 6 ಐತ್ರಿ. ಇನ್ನು ಎರಡು ಸಾಮಾನ್ಯಗಳ ಗುಣಲಬ್ಧ ಅಂದ್ರ ಎರಡು ಸಂಖ್ಯೆಗಳ ಗುಣಲಬ್ಧ ಒಂದೇ ಆಗಿರುತ್ತದೆ ಅಂತಾರೆ ನೋಡ್ರಿ. ಈ ಎರಡು ಸಂಖ್ಯೆಗಳ ಗುಣಲಬ್ಧ ಅಂದಾರ ಅವ್ರು. 2 × 3 ಮಾಡ್ರಿ, ಎಷ್ಟು ಬರ್ತೀರಿ, 6 ಬರ್ತೈತಿ. ಹಾಗಾದ್ರೆ ಇಲ್ಲಿ 6 ಐತಿ, ಇಲ್ಲಿ 6 ಐತ್ರಿ, ಇಲ್ಲಿ 6 ಐತಿ, ಇಲ್ಲಿ 6 ಐತಿ. ಹಾಗಾದ್ರ ಇದನ್ನ ಹಿಂಗ ಅನ್ಬೋದೇನ್ರಿ ನಾವು. ಇದಕ್ಕೆ ಎಕ್ಸಾಂಪಲ್ ಇದಾಕೈತ್ರಿ. ಕೆಲವೊಮ್ಮೆ ಮೊದಲ ಸಾಮಾನ್ಯ ಅಪವರ್ತ್ಯಗಳು ಇವು ಅದಾವ್ರಿ. ಮತ್ತ ಮೊದಲ ಸಾಮಾನ್ಯ ಅಂದ್ರ ಫಸ್ಟ್ನೇ ಅಪವರ್ತ್ಯ ಇದಾಗೈತಿ 3ರದ. ಇನ್ನ ಎರಡು ಸಂಖ್ಯೆಗಳ ಗುಣಲಬ್ಧ ಒಂದೇ ಆಗಿತ್ತು ನೋಡ್ರಿ. ಇದು 6 ಐತಿ, ಇವು ಎರಡು ಸಂಖ್ಯೆಗಳನ್ನ ಗುಣಲಬ್ಧ ಮಾಡಿವಿ, 6 ಆಗೈತಿ, ಇದು 6 ಆಗೈತಿ. ಈ ರೀತಿಯಾಗಿ ಇದರದ ಆನ್ಸರ್ ಬರಿಬಹುದು. ಇನ್ ಬಿ ಒಳಗ್ರಿ ನೋಡ್ರಿ ಏನ್ ಅನ್ಬಹುದು. ಬಿ ಏನಂತಾರ್ರಿ, ಇತರ ಸಮಯದಲ್ಲಿ ಮೊದಲ ಸಾಮಾನ್ಯ ಅಪವರ್ತ್ಯ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕಿಂತ ಕಡಿಮೆಯಾಗಿತ್ತು. ಅಂದ್ರೆ ಸೇಮ್ ಅಂತೀವಿ, ಸ್ವಲ್ಪ ಡಿಫ್ರೆನ್ಸ್ ಐತಿ ನೋಡ್ರಿ. 2ರ ಅಪವರ್ತ್ಯಗಳು ಯಾವ್ರಿ, 4, 6, 8, 10 ಇಷ್ಟು ತಗೊಂಡ್ರಿ. ಇನ್ನ ಎಷ್ಟ್ರ 4ರ ಅಪವರ್ತ್ಯ ತಗೊಂಡ್ರಿ. 4ರ ಅಪವರ್ತ್ಯಗಳು ರೀ, 4 2 8, 4 4 4 8, 4 3 12 ರೀ, 4 4 4 8, 4 3 4 4 16, 4 5 20 ರೀ. ಈ ರೀತಿಯಾಗಿ ಬಂದು. ಹಾಗಾದ್ರೆ ನೋಡ್ರಿ ಇಲ್ಲಿ ಇವ್ರು ಏನಂದಾರ್ರಿ, ಇತರ ಸಮಯಗಳಲ್ಲಿ ಮೊದಲ ಸಾಮಾನ್ಯ ಅಪವರ್ತ್ಯ, ಮೊದಲ ಸಾಮಾನ್ಯ ಅಪವರ್ತ್ಯ ಇಲ್ಲಿ 8 ಐತ್ರಿ. ಹಾಗಾದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕಿಂತ ಕಡಿಮೆಯಾಗಿತ್ತು. ಎರಡು ಸಂಖ್ಯೆಗಳ ಗುಣಲಬ್ಧ ಮಾಡೋಣ್ರಿ. 2 × 4 ಆಕೈತ್ರಿ, 4 ಆಕೈತಿ. ಹಾಗಾದ್ರೆ 8 ಐತ್ರಿ, 8 10 ರೀ, 8 10. ಈಗ ಇಲ್ಲಿ ನೋಡ್ರಿ, ಈಗ 4ರ ಅಪವರ್ತ್ಯ ತಕೊಂಡ್ ಇದು 4ಕ್ಕಿಂತ ಕಡಿಮೆ ಐತ್ರಿ. ಇದು ಮೊದಲ ಅಂತಾನು ಅನ್ಕೋಬಹುದ್ರಿ. ನಾವು ಇದನ್ನ ತೆಗಿಬೇಕಾಕತ್ರಿ ನೋಡ್ರಿ. ಇಲ್ಲಿ 4 ಅನ್ನೋದು ಒಂದು ಅಪವರ್ತ್ಯ ರೀ. ಹಂಗಾರೆ ಇದನ್ನ ಮೊದಲ ಅಪವರ್ತ್ಯ ಅಂತ ತಗೋಬಹುದ್ರಿ. ನೋಡ್ರಿ, ಮೊದಲ ಸಾಮಾನ್ಯ ಅಪವರ್ತ್ಯ ಐತ್ರಿ, ಎರಡು ಸಂಖ್ಯೆಗಳ ಗುಣಲಬ್ಧಕ್ಕಿಂತ ಕಡಿಮೆ ಇರ್ತೈತಿ ಅಂತ. ಹಂಗಾರ 4 ಮತ್ತು 2 ಮಾಡಿ 4 × 2 ಮಾಡಿದಾಗ ಎಷ್ಟು ಬರ್ತೈತ್ರಿ, 8 ಬರ್ತೈತ್ರಿ. ಹಾಗಾದ್ರೆ 8ಕ್ಕಿಂತ ಏನೈತಿ, ಇದು 4 ಸಣ್ಣದೈತ್ರಿ. ಈ ರೀತಿಯಾಗಿ ಬರೀಬಹುದು. ಇನ್ನೊಂದು ಏನ್ ಕೊಟ್ಟಾರ ನೋಡ್ರಿ ಇಲ್ಲಿ, ಮೇಲಿನ ಪ್ರತಿಯೊಂದಕ್ಕೂ ಉದಾಹರಣೆ ಕೊಡಿ ಅಂದಾರ್ರಿ. ಹಂಗಾರ ಉದಾಹರಣೆ ಕೊಟ್ಟಿವ್ರಿ ನಾವು. ಇನ್ನ ಸಹ ಅವಿಭಾಜ್ಯಗಳಾಗಿರುವ ಜೋಡಿ ಸಂಖ್ಯೆಗಳಿಗೆ ಇದು ಹೇಗೆ ಸಂಬಂಧಿಸಿದೆ ಅಂದಾರ್ರಿ. ನೋಡ್ರಿ ಇಲ್ಲಿ ಇದ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಇಂದ್ರ ಸಹ ಅವಿಭಾಜ್ಯ ಸಂಖ್ಯೆಗಳ ಜೋಡಿ ಸಂಖ್ಯೆಗಳಿಗೆ ಇದ ಹೆಂಗ ಸಂಬಂಧಿಸಿತಿ ಅಂತ ಅಂತಾರ್ರಿ. ಹಾಗಾದ್ರ ಇಲ್ಲಿ ನೋಡ್ರಿ ಹೆಂಗ ಸಂಬಂಧಿಸೈತ್ರಿ. ಇಲ್ಲಿ ಹೆಂಗ ಸಂಬಂಧಿಸೈತಿ ಅಂತಾರ್ರಿ. 2 ಮತ್ತು 3 2 ಮತ್ತು 3 ಇದೇನ್ರಿ,
ನೋಡ್ರಿ ಇಲ್ಲಿ ಹೆಂಗ್ ಸಂಬಂಧಿಸೈತಿ ಅಂದ್ರ ಎ ನೋಡ್ರಿ ಇಲ್ಲಿ ಎ ಏನೈತಿ, ನಮಗೆ ಎರಡು ಅಪವರ್ತನಗಳು ತಗೊಂಡಿವಿ. ಎರಡರ ಅಪವರ್ತನಗಳು ಯಾವ್ರಿ? 1 ಮತ್ತು 2 ಬರ್ತೈತಿ. ಹಂಗ 3ರ ಅಪವರ್ತನಗಳು ಯಾವ್ದ್ರಿ? 1 ಮತ್ತು 3 ಬರ್ತೈತ್ರಿ. ಹಾಗಾದ್ರೆ ಇಲ್ಲಿ 1 ಅನ್ನೋದು ಮಾತ್ರ ಏನೈತಿ, ಇಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಐತಿ, ಅಂದ್ರ ಕಾಮನ್ ಅಪವರ್ತನಗಳು ಐತಿ. ಇಲ್ಲಿ ನೋಡ್ರಿ 2 ಮತ್ತು 3 ಐತಿ. ಹಾಗಾದ್ರೆ ಇಲ್ಲಿ 1 ಹೊರತುಪಡಿಸಿ ಬೇರೆ ಯಾವುದೇ ಅಪವರ್ತನಗಳು ಇಲ್ಲ. ಹಾಗಾದ್ರೆ ಇದನ್ನ ಏನ್ ಅನ್ಬೋದ್ರಿ ನಾವ? ಸಹ ಅವಿಭಾಜ್ಯ ಅನ್ಬಹುದು. ಅವಿಭಾಜ್ಯ, ಸಹ ಅವಿಭಾಜ್ಯ ಇದು ಆಕತಿ. ಹಾಗಾದ್ರ ಇಲ್ಲಿ ನೋಡ್ರಿ 2 ಮತ್ತು ಬಿ ಒಳಗ ಏನ್ ಮಾಡಿವ್ರಿ ನಾವ? ಬಿ ಒಳಗೆ ಏನ್ ಮಾಡಿವಿ? ಇದು ಸ್ಟಾರ್ ಆಗ್ತಾನ ನೋಡ್ರಿ, ಯಾಕಂದ್ರ ಕನ್ಫ್ಯೂಸ್ ಆಕತ್ರಿ. ನಾ ಎ ಹಾಕಿದ್ದಕ್ಕೆ ಇದು ಆನ್ಸರ್ ಇದು ಆನ್ಸರ್ ಅಂತ. ಇದಕ್ಕ ಈ ಪ್ರಶ್ನೆಗೆ ಇದು ಆನ್ಸರ್ ರೀ. ಇದು ಈ ಕಡೆ ಬೇರೆ ಅದ ರೀ. ಯಾಕಂದ್ರೆ ಬಿ ನೋಡೋಣ್ರಿ. ಬಿ ಒಳಗೆ ಏನ್ ತಗೊಂಡೇನ? 2 ಮತ್ತು 4 ತಗೊಂಡೇನಿ. 2ರ ಅಪವರ್ತಗಳು ಏನಕ್ಕವು? 1 ಮತ್ತು ಅಪವರ್ತನ ಆಕವು 1 ಮತ್ತು 2 ಆಕೈತಿ. 4ರ ಅಪವರ್ತನ ರೀ 1, 2 ಮತ್ತು 4 ಆಕೈತಿ. ಹಾಗಾದ್ರೆ ನೋಡ್ರಿ ಇಲ್ಲಿ ಒಂದನ್ನು ಹೊರತುಪಡಿಸಿ ಇನ್ನೂ ಒಂದು ಏನೈತಿ? ಸಾಮಾನ್ಯ ಅಪವರ್ತನ ಐತಿ. ಹಾಗಾದ್ರೆ ಇದೇನಾಕೈತ್ರಿ? ಸಹ ಅವಿಭಾಜ್ಯ ಅಲ್ಲ. ಸಹ ಅವಿಭಾಜ್ಯ ಅಲ್ಲ ಅಂತ ಕಾಣಬಹುದು. ಈ ರೀತಿಯಾಗಿ ಇದಕ್ಕ ಸಂಬಂಧಿಸಿದೆ ಅಂತ ಹೇಳ್ಬೋದು. ಮುಂದಿನದಾಗಿ ಇವು ಎಷ್ಟು ಮುಗಿದ್ರಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನೈತ್ರಿ? ಸಹ ಅವಿಭಾಜ್ಯ ಕಲೆ ಅಂತ ಐತಿ. ಸಹ ಅವಿಭಾಜ್ಯೊಳಗ ಕಲೆನೂ ಐತಿ. ಇಲ್ಲಿ ನೋಡ್ರಿ, ಮುಂದಿನ ದಾರದ ಕಲೆಯನ್ನು ಗಮನಿಸಿ. ಈ ದಾರದ ಕಲೆಗಳನ್ನು ಗಮನಿಸ್ರಿ. ಮೊದಲ ಚಿತ್ರ 12 ಬೇನೆಗಳನ್ನು ಹೊಂದಿದೆ. ಅಂದ್ರೆ 12 ಭಾಗಗಳನ್ನು ಹೊಂದಿದೆ ಮತ್ತು ದಾರದ ಪ್ರತಿ 4ನೇ ಬೇನೆಗೆ ಕಟ್ಟಿದೆ. ಇಲ್ಲಿ ನೋಡ್ರಿ, ಇಲ್ಲಿ 12 ಐತಿ. 1, 2, 3, 4. 4ನೇ ಒಂದ ಲೈನ್ ಎಳೆದೈತಿ, ದಾರವನ್ನ ಕಟ್ಟಿರಂತ. ಇನ್ನ ಎರಡನೇ ಚಿತ್ರದಲ್ಲಿ 13 ಬೇನೆಗಳನ್ನು ಹೊಂದಿವೆ. 13 ಬೇನೆಗಳನ್ನು ಹೊಂದಾವ್ರಿ. ಇಲ್ಲಿ ನೋಡ್ರಿ 13 ಬೇನೆಗಳನ್ನ ಹೊಂದಿವೆ. ಇಲ್ಲಾಗಿದ್ರೆ ಇನ್ನೊಂದು ಸ್ವಲ್ಪ ಝೂಮ್ ಮಾಡೋಣ್ರಿ. ಏನ್ ಮಾಡೋಣ್ರಿ? ಎರಡನೇ ಚಿತ್ರ 13 ಬೇನೆಯನ್ನು ಹೊಂದಿವೆ ಮತ್ತು ದಾರದ ಅಂತರ 3 ಆಗಿದೆ. ನೋಡ್ರಿ, 13 ಬೇನೆಗಳನ್ನು ಹೊಂದಿತ್ರಿ. 1, 2, 3, 3ಕ್ಕ ನೋಡ್ರಿ, ಇಲ್ಲಿಂದ ಇಲ್ಲಿ ದಾರ ಬಂದೈತಿ. ಇಲ್ಲಿ 3ರಿಂದ 6ಕ್ಕೆ ಹೋಗೈತಿ, 6ರಿಂದ 9ಕ್ಕೆ ಹೋಗೈತಿ, 9ರಿಂದ ಮತ್ತೆ 12ಕ್ಕೆ ಹೋಗೈತಿ. ನೋಡ್ರಿ ಆಗಿದೆ. ಇತರ ಚಿತ್ರಗಳ ಬಗ್ಗೆ ಏನು ಹೇಳುವಿರಿ? ಈ ಚಿತ್ರ ಗಮನಿಸಿ ನೀವು ಕಂಡುಕೊಂಡಿದ್ದನ್ನು ತರಗತಿಯಲ್ಲಿ ಹಂಚಿಕೊಳ್ಳಿ ಮತ್ತು ಚರ್ಚಿಸಿ ಅಂದಾರ್ರಿ. ಹಾಗಾದ್ರೆ ಇಲ್ಲಿ ಏನ್ ನೋಡ್ಬೋದ್ರಿ ನಾವ? ಇಲ್ಲಿ 12 ಬೇನೆಗಳದಾವು. ಅದರ ಅಂತರ ಎಷ್ಟೈತಿ? 4 ಐತಿ. ಹಾಗಾದ್ರೆ ಇಲ್ಲಿ ಎಷ್ಟು ಅದಾವ್ರಿ? 13 ಬೇನೆಗಳದಾವು, ಅಂತರ 3 ಐತ್ರಿ. 3 ಐತಿ. ಹಂಗ ಇಲ್ಲಿ ಎಷ್ಟು ಅದಾವ್ರಿ? 16 ಬೇನೆಗಳದಾವು, ಅಂತರ ಎಷ್ಟೈತಿ? 6 ಐತಿ. ಇನ್ನ 24 ಬೇನೆಗಳದಾವು, ಇದರ ಅಂತರ ಎಷ್ಟೈತ್ರಿ? 6 ಐತಿ. ಹಾಗಾದ್ರ ಇಲ್ಲಿ ಒಂದು ಗಮನಿಸ್ಬೋದು ನೋಡ್ರಿ, ಇಲ್ಲಿ ಎಲ್ಲಾ ಚಿತ್ರಗಳು ಸೇಮ್ ಇಲ್ಲ. ಒಂದೊಂದು ನೋಡ್ರಿ, ಇಲ್ಲಿ 12, 1, 2, 3, 4ಕ್ಕ ಅಂದ್ರೆ ಇಲ್ಲಿ ಎಷ್ಟು ಅದಾವ್ರಿ? ಉಳಿದಿದ್ದು ಸಂಖ್ಯೆಗಳು ಎಷ್ಟು ಉಳ್ದಾವ್ರಿ? 3 ಉಳ್ದಾವ್. ಇಲ್ಲಿ ನೋಡ್ರಿ ಒಂದೊಂದು ಬಿಟ್ಟೈತಿ. ಇಲ್ಲಿ ನೋಡ್ರಿ, ಇಲ್ಲಿ 1, 2, 3, 4, 5 ಅದಾವು. 5 ಉಳ್ದಾವ್ರಿ. ಇಲ್ಲಿ 1 ಉಳ್ದೈತಿ. ಇಲ್ಲಿ 3 ಉಳ್ದಾವ್. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಉಳ್ದಿಲ್ಲ. ಒಂದಕ್ಕೂ ದಾರ ಎಳ್ದಾರ್ರಿ, 2ಕ್ಕೂ ದಾರ ಎಳ್ದಾರು, 3ಕ್ಕೂ ದಾರ ಎಳ್ದಾರು. ಈ ರೀತಿಯಾಗಿ ದಾರವನ್ನ ಎಳ್ದಾರು. ಇಲ್ಲಿ ನೋಡ್ರಿ, ಕೆಳಗೆ ಏನ್ ಹೇಳ್ತಾರೆ? ಕೆಲವು ಚಿತ್ರಗಳಲ್ಲಿ ದಾರವನ್ನು ಪ್ರತಿ ಬೇನೆಗೆ ಕಟ್ಟಲಾಗಿದೆ, ಕೆಲವೊಂದರಲ್ಲಿ ಕಟ್ಟಿಲ್ಲ. ಇದು ಸಹ ಅವಿಭಾಜ್ಯಗಳಾಗಿರುವ ಸರಿ, ಇಲ್ಲಿ ಇದನ್ನು ಓದುವಾಗ ಸಹ ಅವಿಭಾಜ್ಯಗಳು ಅಂತ ಓದಬೇಕು. ಸಹ ಅವಿಭಾಜ್ಯಗಳು 2 ಸಂಖ್ಯೆಗಳಿಗೆ ಸಂಬಂಧಿಸಿದೆಯೇ
ಅಂದ್ರೆ ನೋಡ್ರಿ ಬೇನೆಗಳ ಸಂಖ್ಯೆ ಮತ್ತು ಅದರ ದಾರಗಳಿಗೆ ಸಂಬಂಧಿಸವ್ರಿ. ಬೇನೆಗಳು ನೋಡ್ರಿ ಇಲ್ಲಿ 12ರ ಅಪವರ್ತನಗಳನ್ನು ನೋಡಿದೀವಂದ್ರ 1 2 2 ಹೋಗ್ತೈತಿ 3 ಹೋಗ್ತೈತಿ. ಹಂಗ ಇದು ನೋಡ್ರಿ ಅಪವರ್ತನಗಳು 1 2 ಬರ್ತೈತಿ. ಹಂಗಾರೆ ಇದು ಕಾಮನ್ ಆಕೈತಿ. ಇದ ಸಹ ಅವಿಭಾಜ್ಯ ಅಲ್ಲ. ಈಗ 13 ನೋಡ್ರಿ 13ರದ ಕಾಮನ್ ಫ್ಯಾಕ್ಟರ್ ಏನಾಕೈತಿ? 13ರದ ಅವಿಭಾಜ್ಯ ಅಪವರ್ತನಗಳು ಏನಾಕವು? 1 ಆಕೈತಿ. ಆಮೇಲೆ ಎಷ್ಟಾಕೈತ್ರಿ? ಡೈರೆಕ್ಟ್ 13 ಆಗಿಬಿಡ್ತೈತಿ. ಇನ್ನ 3ರ ಅಪವರ್ತನಗಳು ಯಾಕಾವ್ರಿ? 1 ಆಕೈತಿ 3 ಆಕೈತಿ. ಹಾಗಾದ್ರೆ ಇಲ್ಲಿ 1ಅನ್ನು ಹೊರತುಪಡಿಸಿ ಯಾವುದೇ ತರನಾದಂತಹ ಏನಿಲ್ರಿ ಸಹ ಅವಿಭಾಜ್ಯ ಸಂಖ್ಯೆಗಳು ಇಲ್ಲ. ಹಾಗಾದ್ರೆ ಇಂಥವು ಈ ರೀತಿ ಎಲ್ಲಾ ಸಂಖ್ಯೆಗಳಿಗೆ ದಾರವನ್ನು ಎಳೆದಿವಿ ಅಂತ ತಿಳ್ಕೊರಿ, ಅದನ್ನೇನಂತೀವಿ? ಸಹ ಅವಿಭಾಜ್ಯ ಅಂತೀವಿ. ಈ ರೀತಿಯಾಗಿ ಅವಿಭಾಜ್ಯ ಸಹ ಅವಿಭಾಜ್ಯ ಅಂತ ಅನ್ನಬಹುದು. ಈ ರೀತಿಯಾಗಿ ಎಲ್ಲಾ ಅಂಕಿಗಳಿಗೆ ದಾರವನ್ನು ಎಳೆದಿವ ತಿಳ್ಕೊರಿ, ಅದ ಸಹ ಅವಿಭಾಜ್ಯ. ಇಲ್ಲಿ ನೋಡ್ರಿ ಹಂಗಾರ ಇಲ್ಲಿ ಎಳೆದಿಲ್ಲ, ಇಲ್ಲ ಅನ್ನಬಹುದ್ರಿ. ಡೈರೆಕ್ಟ್ ಆಗಿ ಹೇಳ್ಬೋದು ಇದು ಇಲ್ಲ ಅನ್ನಬಹುದು. ಇನ್ನ ಮುಂದಿನವುಗಳಿಗೆ ಅಂತಹ ಚಿತ್ರಗಳನ್ನ ಮಾಡಿ ಅಂದಾರ್ರಿ. ಮುಂದೆ ಒಂದೆರಡು ಪ್ರಶ್ನೆಗಳದಾವ್ರಿ, ಅವ್ ನೋಡ್ಕೊಂಡ್ರಿ. ನೋಡ್ರಿ ಇಲ್ಲಿ ಏನಂದಾರ್ರಿ ಅವ್ರ ಬೇನೆಗಳು ಅದಾವಂತಾರಿ. ಇಲ್ಲಿ 15 ಬೇನೆಗಳದಾವು. 10ರ ಅಂತರ ಇರ್ಲಿ ಅಂದ್ರ ದಾರದ ಅಂತರ 10 ಇರ್ಲಿ ಅಂದಾರ್ರಿ. ನೋಡ್ರಿ 10 ಅಂದ್ರೆ ಎಲ್ಲಿ ಬರ್ತೈತಿ? ಇಲ್ಲಿ ಬರ್ತೈತಿ. ಇಲ್ಲಿ ಬರ್ತೈತ್ರಿ. ಇಲ್ಲಿ ಬರ್ತೈತಿ. ಇಲ್ಲಿಂದ ಸಾರಿ ಕಲರ್ ಚೇಂಜ್ ಮಾಡ್ಕೊಳ್ಬೇಕು. ಇಲ್ಲಿಂದ 15ರಿಂದ 10ಕ್ಕೆ ಬತ್ರಿ. ಇನ್ನು ಮತ್ತ 10 ಬಿಟ್ಟು ಹೇಳಿದ್ರಿ. ಇನ್ನು ನೋಡ್ರಿ ಇನ್ನು ಮತ್ತೆ 10 ಎಲ್ಲಿ ಬರ್ತೈತಿ? 1 2 3 4 5 6 7 8 9 10. 5ಕ್ಕೆ ಬತ್ರಿ. ಇನ್ನ 1 2 3 4 5 6 7 8 9 10. ಇದು ಮತ್ತೇನತ್ರಿ? 15ಕ್ಕೆ ಕೂಡಿತು. ಈ ರೀತಿಯಾಗಿ ನಾವು ರಚನೆ ಮಾಡಬಹುದು. ನೋಡ್ರಿ ಇಲ್ಲಿ ಏನಾತ್ರಿ? ಈ ದಾರ ಒಂದು ರೌಂಡ್ ಆಗಿ ಬಂದ ಅದ ಲೈನ್ಕ್ ಬಂದ್ ಐತ್ರಿ. ಆದ್ರೆ ಏನಾಗಿಲ್ರಿ? ಎಲ್ಲಾ ಅಂಕಿಗಳಿಗೆ ಹೋಗಿ ಹತ್ತಿಲ್ಲ. ಹಾಗಾದ್ರೆ ಇದನ್ನೇನು ಅನ್ಬೋದ್ರಿ ನಾವ? ಇದ ಸಹ ಅವಿಭಾಜ್ಯ ಅಲ್ಲ. ಇದನ್ನೇನು ಅನ್ಬೋದ್ರಿ ನಾವ? ಸಹ ಅವಿಭಾಜ್ಯ ಅಲ್ಲ ಅಂತ ಅನ್ನಬಹುದು. ಇನ್ ನೋಡ್ರಿ ಇಲ್ಲಿ ಕಲರ್ ಚೇಂಜ್ ಆಗೋದು. ಇಲ್ಲಿ ನೋಡ್ರಿ ಬೇನೆ 10 ಅದಾವಂತಾರ್ರಿ. ಅಂತರ 7 ಇರ್ಲಿ ಅಂತಾರಿ. 1 2 ಅಂದ್ರ ಅಂತರ ಬೇನೆಗಳು ಎಷ್ಟು ಅದಾವ್ರಿ? ಅಂತರ ಈಗ 7 ಕೇಳಿಬೇಕಾರ ಅಂದ್ರ 10ರಿಂದ 7 ಕೇಳಿಬೇಕು. 7 ಕೇಳಿದ್ರಿ ಏನದ ಆಕೈತಿಲ್ರಿ? ನೋಡ್ರಿ 1 2 7 ಆಕೈತ್ರಿ. 7 ಆತ್ರಿ. ಇನ್ನ 7ರಿಂದ 7 ಎನಿಸ್ಬೇಕ್ರಿ. 1 2 3 4 5 6 7 ಅಂದ್ರ ಒಂದ್ ಎಳದಾದ ಬಳಿಕ ಅದ್ರ ಮುಂದಿನ ಸಂಖ್ಯೆಗಳನ್ನ ಎನ್ಸ್ಕೊತ ಹೋಗೋದು. ಇನ್ನು ಇಲ್ಲಿ 4 ಆತ್ರಿ. 1 2 3 4 5 ಸಾರಿ 1 2 3 4 5 6 7 1ಕ್ಕೆ ಬರ್ತೈತಿ. ಇನ್ನು ಇದಾದ ಬಳಿಕ ಏನಾಕೈತ್ರಿ? 1 2 3 4 5 6 7 1ರಿಂದ ಎಲ್ಲಿ ಬರ್ತೈತಿ? 8ಕ್ಕೆ ಬರ್ತೈತಿ. 1 2 3 4 5 6 7 ಈಗ 5ಕ್ಕೆ ಬತ್ತು. ಇನ್ನು 1 2 3 4 5 6 7 ಈಗ 2ಕ್ಕೆ ಬತ್ತು. 1 2 3 4 5 6 7 ಇದು ನನಗೆ ಅನ್ಸೋ ಮಟ್ಟಿಗೆ ಎಲ್ಲಕ್ಕೂ ಬರಬಹುದ್ರಿ ಇದು. ಇನ್ನು 1 2 3 4 5 6 7
ಇನ್ನು 1 2 3 4 5 6 7. 1 2 3 4 5 6 7 ಹೋಗಿ ಕೂಡಬೇಕ್ರಲ್ಲ, ಅದರ ಸಂಬಂಧ ಈ ರೀತಿಯಾಗಿ ಹೊಡೆದ್ವಿ. ನೋಡ್ರಿ ಇಲ್ಲಿ ಎಲ್ಲಾ ಸಂಖ್ಯೆಗಳು ಏನದೇವು ದಾರಗಳು ಮುಟ್ಟ್ಯಾವು. ಹಾಗಾದ್ರೆ ಇದಕ್ಕೆ ನಾವ್ ಏನ್ ಅನ್ಬೋದ್ರಿ? ಸಹ ಅವಿಭಾಜ್ಯ ಅನ್ನಬಹುದು. ಇದಕ್ಕೆ ಏನ್ ಅನ್ಬೋದ್ರಿ? ಸಹ ಅವಿಭಾಜ್ಯ. ಅವಿಭಾಜ್ಯ ಸಹ ಅವಿಭಾಜ್ಯ ಅನ್ನಬಹುದು. ಇನ್ನು ಮುಂದೆ ಅದಾವ ನೋಡ್ರಿ ಪ್ರಶ್ನೆಗಳು. ಇಲ್ಲಿ ನೋಡ್ರಿ 14 ಬೇನೆಗಳದಾವಂತ, ಅಂತರ 6 ಇರ್ಲಿ ಅಂತ. ಹಾಗಾದ್ರೆ ಏನ್ ಮಾಡ್ಬೇಕ್ರಿ ನಾವ? ಅಂತರ 6 ಇಟ್ಕೊಂಡ ಇಳಿಬೇಕು. ಎಟ್ಟ 6 ಹೇಳ್ಯಾರ ಇಲ್ರಿ, 6 ಅಂದ್ರೆ ಇಲ್ಲಿ ಐತಿ, ಡೈರೆಕ್ಟ್ ಹೇಳಿರಿ. ಸರಿ, ಇದೊಂದು ಸ್ವಲ್ಪ ಅಂಕ ಆಯ್ತು. ಆರು ಕೇಳ್ತೀವ್ರಿ, ಒಂದಾತ್ರಿ. ಇನ್ನ 6 ಎನಸ್ಬೇಕ್ರಿ. ಇದು ಆದ ಬಳಿಕ 6 ಐತಿರ್ಲ, ಇದು 6 ಬಿಟ್ಟು ಎನಸ್ಬೇಕ್ರಿ. 1 2 3 4 5 6. 6 ಅಂದ್ರ ರೀ, ಇದಕ್ಕೆ 6 ಅಂದ್ರ ರೀ 12 ಆಕತಿ. ಇನ್ನ 1 2 3 4 5 6 6 ಇಲ್ಲಿ ಬತ್ರಿ. ಇನ್ನು 1 2 3 4 5 6. 1 2 3 4 5 6. 1 2 3 4 5 6 ಅಂದ್ರೆ 2ಕ್ಕೆ ಬರ್ತೈತಿ. ಇನ್ನ 1 2 3 4 5 6. 2ರಿಂದ 8ಕ್ಕ. 1 2 3 4 5 6. 1 2 3 4 5 6. ಸರಿನಲ್ರಿ? 1 2 3 4 5 6 ಅಂದ್ರೆ ಇಲ್ಲಿ 14ಕ್ಕೆ ಬತ್ತು. ಇಲ್ಲಿ 14ಕ್ಕೆ ಬಂದಾಗ ನೋಡ್ರಿ, ಇಲ್ಲಿ ಕೂಡಿ ಬಿಟ್ಟಿತ್ರಿ ಇದು. ಈ ಲೈನ್, ಈ ದಾರ ಕೂಡಿ ಬಿಟ್ಟಿತು. ಹಾಗಾದ್ರೆ ಇಲ್ಲಿ ಉಳಿದ್ರಿ. ಹಾಗಾದ್ರೆ ಇದನ್ನ ಏನ್ ಅನ್ಬೋದ್ರಿ ನಾವು? ಇದು ಸಹ ಅವಿಭಾಜ್ಯ ಅಲ್ಲ ಅಂತ ಅನ್ಬೋದು. ಈ ಎಲ್ಲಿ ಸಹ ಅವಿಭಾಜ್ಯ ಅಲ್ಲ ಅನ್ಬೋದು. ಇದೇ ರೀತಿಯಾಗಿ ಇನ್ನೊಂದೈತ್ರಿ ನೋಡ್ರಿ. 8 ಬೇನೆಗಳು ಅಂತಾರಿ, 3 ಅಂತರ ಇರ್ಲಿ ಅಂತಾರಿ. 8ರಿಂದ 3ಕ್ಕೊಂದು ಹೋಗ್ತೈತ್ರಿ. ಇನ್ನ 1 2 3. ಇನ್ನು 6ಕ್ಕೊಂದು ಹೋಗ್ತೈತ್ರಿ. ಇನ್ನು 1 2 3. 1ಕ್ಕೊಂದು ಹೋಗ್ತೈತಿ. ಇನ್ನು 1 2 3. 4ಕ್ಕೊಂದು ಬರ್ತೈತ್ರಿ. ಇನ್ನು 1 2 3. 7ಕ್ಕೊಂದು ಬರ್ತೈತ್ರಿ. ಇನ್ನು 1 2 3. 2ಕ್ಕೊಂದು ಬರ್ತೈತಿ. ಇನ್ನು 1 2 3. 5ಕ್ಕೊಂದು ಬರ್ತೈತ್ರಿ. ಇನ್ನು 1 2 3. 8ಕ್ಕೆ ಹೋಗಿ ಕೂಡಿಕ್ರಿ. ಹಾಗಾದ್ರ ಇದು ಏನಾಕೈತಿ? ಸಹ ಅವಿಭಾಜ್ಯ ಅಲ್ಲ. ಯಾಕ್ರಿ? ಯಾಕಂದ್ರ ಇದು ಸಹ ಅವಿಭಾಜ್ಯ ಆಕೈತ್ರಿ. ಯಾಕಂದ್ರೆ ಎಲ್ಲಾ ನಂಬರ್ಗಳಿಗೂ ದಾರವ ಹೋಗೈತಿ. ಇದನ್ನೇನ್ ಅನ್ಬೋದ್ರಿ? ಸಹ ಅವಿಭಾಜ್ಯ ಸಂಖ್ಯೆ ಅನ್ಬೋದು. ಇಂದಿನ ಅವಧಿಯಲ್ಲಿ ವಿದ್ಯಾರ್ಥಿಗಳೇ ಇಷ್ಟ ಸಾಕ್ರಿ. ಮುಂದಿನ ಅವಧಿಯಲ್ಲಿ ಅವಿಭಾಜ್ಯ ಅಪವರ್ತಿಸುವಿಕೆ ನೋಡೋಣ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಬೆಲ್ ಐಕನ್ನ ಒತ್ತಿರಿ. ನಿಮಗೆ ಹೊಸ ವಿಡಿಯೋಗಳು ಬಂದ ಸಿಗ್ತಾವು.